هي عشان مستقبل ಪ್ರಸನ್ನ ಅವರೇ ವಿಡಿಯೋ ಆಡಿಯೋ ಆಫ್ ಮಾಡ್ಕೊಳ್ಳಿ. सुमतिभिरनुमेयं शुभ्रकाजं सखाजं सुखमयमनपाजं मुक्तिपाजं विमायं नृहजमहममेजं धेजमाम्नाजगेयं सदजमसदजेजं श्रीसहायं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरि ओम। जपत्येरित्या गणित गुणमाणिक्य विशद प्रभाजालोल्लासोपहत सकलावत्य तपसे जगज्जन्मस्थेम प्रलय रचनाशील वपुषे नमो शेषाम्नाय स्मृति हृदय दीप्ताय हरये येन प्रादुर्भावि भूमिपरिजे विस्तारिगो सन्तते प्राबोधश्रुति पंकजं कर्णया प्रकाशितत्वं परं ध्वान्तं ध्वं समनादि साधुनिकरश्चाकारि सन्मार्गगः तेनं व्यासदिवाकरेण सततं मात्यादिमे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वैबाधित दैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् दृढमूकोऽपि वाग्मे जडमतिरपि जन्तुर्जायते प्राज्ञमूलिः सकलवचन चेतो देवता भारती सा मम वचसि निधत्तां सन्निधिं मानसे च रमानिवासोचितवास भूमिः संन्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्यान नलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामाद्यास्मः किमपि च वदन्तोऽपि महताम् ओम नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಇದುವರೆಗೆ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯ ವಿಷಯಗಳನ್ನು ನೋಡ್ತಾ ಇದ್ವಿ. ಧರ್ಮ ಅಂದ್ರೆ ಕರ್ಮದ ಬಗ್ಗೆ ವಿಶೇಷವಾದ ವಿವರಣೆಯನ್ನು ನಡೀತದೆ. ಕರ್ಮಗಳ ನಾಶ ಅಂತಂದ್ರೆ ಅದು ಭಗವಂತನ ಅನುಗ್ರಹದಿಂದ ಮಾತ್ರ ಸಾಧ್ಯ, ಬೇರೆ ಯಾವುದೇ ಕಾರಣ ಇಲ್ಲ ಅಂತ ವಿವರಣೆ ಮಾಡಿದ್ರು. ಈಗ ಮುಂದಕ್ಕೆ ಹೋಗೋಣ. 190ನೆಯ ಸುಧಾಮೂಲ, ಅದರಲ್ಲಿ ಒಂದು ಅನುಮಾನ ಪ್ರಮಾಣವನ್ನು ಹೇಳ್ತಾರೆ. ಯಾಕಂದ್ರೆ ಯಾವ ಪ್ರಮಾಣನೂ ಇಲ್ಲ. ಕರ್ಮವನ್ನ ನಾಶಪಡಿಸ್ಕೊಳ್ಳಿಕ್ಕೆ ಏನ್ ಪ್ರಮಾಣ ಉಂಟು, ಹೇಗ್ ನಾಶ ಆಗತ್ತೆ ಅಂತ ಕೇಳಿದಾಗ ಅನುಮಾನ ಪ್ರಮಾಣವನ್ನೇ ತೋರಿಸ್ಬೇಕು. ಯಾವುದರಿಂದ ಅದು ನಾಶ ಆಗತ್ತೆ ಅನ್ನೋದನ್ನ ಮೊದಲಿಗೆ ಒಂದು ಅನುಮಾನ ಕೊಡ್ತಾರೆ. ಅದಕ್ಕೆ ಹೋಗೋಣ. ವಿಮತಂ ಕರ್ಮ ಫಲ ಭೋಗ ವಿನಾಶ್ಯಂ ಕರ್ಮತ್ವಾತ್ ಸಂಪ್ರತಿಪನ್ನ ಕರ್ಮವತ್ ಅಂತ ಒಂದು ಅನುಮಾನ. ಹೇಗೆ ಪರ್ವತಃ ಮನ್ಯಮಾನ್ ಧೂಮಾತ್ ಮಹಾನಸವತ್, ಹಾಗೆ ವಿಮತಂ ಕರ್ಮ. ಈಗ ನಮಗೆ ವಿವಾದಕ್ಕೆ ಒಂದು ಕರ್ಮ ಸಿಕ್ಕಿದೆ. ಎಲ್ಲಾ ಕರ್ಮ ಅದು
ಪ್ರಾರಬ್ಧ ಕರ್ಮ ಬಿಟ್ಟು ವಸ್ತುತಃ ಅಂತೂ ಇರ್ಲಿ ಎಲ್ಲಾ ಕರ್ಮಗಳು ತಗೊಳ್ಳೋಣ, ಯಾಕೆ ಅವ್ರು ಹಾಗೆ ಒಪ್ಪಿರೋದು. ಪ್ರಾರಬ್ಧ ಕರ್ಮವನ್ನ ಬಿಟ್ಟು ಬೇರೆ ಕರ್ಮಗಳು ಮಾತ್ರ ನಮಗೆ ಬೇಕಾಗಿರೋದು ಚರ್ಚೆಗೆ. ಯಾಕೆಂದ್ರೆ ಅದು ದೇವರ ದರ್ಶನ ಆದ ಕೂಡಲೇ ಉಳಿಯಲ್ಲ, ಒಂದು ಎಲ್ಲ ಕರ್ಮಗಳ ನಾಶ ಆಗುತ್ತೆ. ಆದ್ರೆ ಇವರು ಎಲ್ಲಾ ಕರ್ಮಗಳನ್ನು ತಗೊಂಡಿದ್ದಾರೆ. ಇರ್ಲಿ ಎಲ್ಲಾ ಕರ್ಮಗಳು ಅಥವಾ ಈಗ ಚರ್ಚೆಗೆ ವಿಷಯ ಆಗಿರೋ ಕರ್ಮ ಯಾವುದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕೋ ಅದನ್ನ ವಿಮತ ಕರ್ಮ ಅಂತ ಕರೀತಾರೆ. ವಿಮತ ಅಂದ್ರೆ ವಿರುದ್ಧವಾದ ಮತಿಗೆ ವಿಷಯ ಅಂತ ಅರ್ಥ. ಮತಿ ಅಂದ್ರೆ ಸಂಸ್ಕೃತದಲ್ಲಿ ಜ್ಞಾನ ಅಂತ ಅರ್ಥ. ಮತ ಅಂದ್ರೆ ಆ ಜ್ಞಾನಕ್ಕೆ ವಿಷಯ, ಜ್ಞಾನ ಯಾವ್ದ್ರ ಬಗ್ಗೆ ಬರ್ತಾ ಇದೆಯಲ್ಲ ಅದನ್ನ ಮತ ಅಂತ ಕರೀತಾರೆ. ಈಗ ನನಗೆ ಕೃಷ್ಣನ ಬಗ್ಗೆ ಮತಿ ಹೋಯ್ತು ಅಂದ್ರೆ ಕೃಷ್ಣನ ಬಗ್ಗೆ ಜ್ಞಾನ ಬಂತು ಅಂತ ಅರ್ಥ. ಮತ ಯಾರು? ಕೃಷ್ಣನನ್ನ ಮತ ಅಂತ ಕರೀತಾರೆ. ವಸ್ತುವನ್ನ ಮತ, ಮತಿ ಅಂದ್ರೆ ಜ್ಞಾನ. ಹೀಗಿದೆ. ವಿಮತ ಅಂದ್ರೆ ವಿರುದ್ಧ. ವಿ ಅಂದ್ರೆ ವಿರುದ್ಧ, ವಿರುದ್ಧವಾಗಿ. ಅಂದ್ರೆ ಒಬ್ಬ ಹೇಳ್ತಾನೆ ಕರ್ಮ ಅನುಭವಿಸಿದಾಗ ಮಾತ್ರ ನಾಶ ಆಗತ್ತೆ ಅಂತ. ಮತ್ತೊಬ್ಬ ಹೇಳ್ತಾನೆ ಅದೇ ಕರ್ಮದ ಬಗ್ಗೆ ಇಲ್ಲ, ಅನುಭವಿಸ್ಬೇಕಾಗಿಲ್ಲ, ದೇವರ ದರ್ಶನ ಅಂದ್ರೆ ಸಾಕು ಅಂತ. ಹೀಗೆ ವಿರುದ್ಧವಾಗಿ ಒಬ್ಬೊಬ್ಬರ ಜ್ಞಾನಕ್ಕೆ ಅದು ತೋರ್ತಾ ಇದೆ ಕರ್ಮ. ಹಾಗಾಗಿ ವಿಮತ ಅಂತಂದ್ರೆ ಕರ್ಮ ಅಂತ ಅನ್ನಿಸ್ಕೊಡುತ್ತೆ. ಅದನ್ನ ಒಬ್ಬೊಬ್ಬರ ಜ್ಞಾನಕ್ಕೆ ವಿರುದ್ಧವಾಗಿ ತೋರ್ತಾ ಇರುವಂತಹ ಕರ್ಮ ಏನಿದೆಯಲ್ಲ, ಅದು ನೀವ್ ಹೇಳ್ದಾಗೆ ಅಲ್ಲ, ನಾವ್ ಹೇಳ್ದ ಹಾಗೆ ಫಲ ಭೋಗ ವಿನಾಶ್ಯಂ. ಅದರ ಫಲವನ್ನ ಅನುಭವಿಸುವ ಮುಖಾಂತರ ನಾಶ ಪಡಿಸ್ಕೊಳ್ಳಿಕ್ಕೆ ಸಾಧ್ಯ. ಒಬ್ಬ ಹೋಗಿ ಬ್ರಹ್ಮಹತ್ಯೆ ಮಾಡಿದ, ಬ್ರಾಹ್ಮಣನ್ನ ಕೊಂದ ಒಬ್ಬ ವ್ಯಕ್ತಿ. ಬ್ರಾಹ್ಮಣನ ಕೊಂದಿದ್ದಕ್ಕೆ ಬ್ರಹ್ಮಹತ್ಯಾ ಪಾಪ. ಬ್ರಹ್ಮಹತ್ಯಾ ಪಾಪದ ಫಲ ಏನು? ತುಂಬಾ ದೀರ್ಘವಾದ ಪ್ರಕ್ರಿಯೆ. ಎಷ್ಟೋ ನರಕ ಅನುಭವಿಸಿ, ಎಷ್ಟೋ ನೀಚ ಜನ್ಮ ಹೊಂದಿ, ಪ್ರಾಣಿ ಜನ್ಮವನ್ನ ತುಂಬಾ ಕಷ್ಟಪಡ್ತಾರೆ. ಅಂಥ ಬ್ರಹ್ಮಹತ್ಯೆ ಮಾಡಿದಾಗ ಅದನ್ನ ಕಳ್ಕೊಳ್ಳೋದು ಹೇಗೆ? ಬ್ರಹ್ಮಹತ್ಯಾ ಕರ್ಮ ಅದು ಕಳ್ಕೊಳ್ಬೇಕು ಅಂದ್ರೆ ನರಕ, ಅದರ ಫಲ ಏನೇನಿದೆಯಲ್ಲ ಅದೆಲ್ಲ ಹೋಗಿ ಅವನು ದುಃಖವನ್ನ ಅನುಭವಿಸಿದ್ರೆ ಕಳ್ಕೊಬಹುದು. ದಿಢೀರಂತ ಬ್ರಹ್ಮಹತ್ಯೆ ಹೇಗ್ ಕಳ್ಕೊಳ್ಳಿಕ್ಕೆ ಸಾಧ್ಯ? ಅದರ ಅನುಭವ ಆಗ್ಬೇಕಲ್ಲ. ನಾವು ಮಾಡಿದ ಪಾಪಗಳು ಉಂಟಾದ ಮೇಲೆ ಆ ಪಾಪ ಕರ್ಮಗಳ ಪರಿಹಾರ ಆಗ್ಬೇಕು ಅಂದ್ರೆ ಫಲ ಅನುಭವಿಸ್ಬೇಕಲ್ಲ. ಈ ಕಷ್ಟಗಳಾಗಿ ಬರುತ್ತಲ್ಲ, ಅದು ಹೇಳ್ತಾರೆ ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ಇದೆಲ್ಲ ಬಹಳ ಪ್ರಸಿದ್ಧ ಮಾತು, ಇಲ್ಲಿ ಕೊಟ್ಟಿಲ್ಲ, ಅದೇ ಪ್ರಸಿದ್ಧ ಮಾತು. ಅದೇ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪನೆ ಈ ಜನ್ಮದಲ್ಲಿ ರೋಗವಾಗಿ ನಮಗೆ ದೇಹಕ್ಕೆ ಅಂಟ್ಕೊಳುತ್ತೆ. ದೇಹಕ್ಕೆ ರೋಗ ಅಂಟ್ಕೊಂಡಿದೆಯಲ್ಲ, ಅಯ್ಯಯ್ಯೋ ಅನುಭವಿಸ್ದೆ ಹಾಗೆ ಹೋಗಿಸ್ಕೊಂಡ್ಬಿಡೋಣ, ಇಲ್ಲ. ರೋಗ ಅಂದ್ರೆ ಅರ್ಥ ಹಿಂದಿನ ಜನ್ಮದ ಪಾಪನೇ ಈಗ ರೋಗವಾಗಿ ಅಂಟ್ಕೊಂಡಿದೆ. ಆ ರೋಗ ಅನುಭವಿಸ್ಬೇಕು, ಏನ್ ಮಾಡ್ಲಿಕ್ಕೆ ಬರಲ್ಲ. ಅದನ್ನೇನು ಆಗಾಗ ಸ್ವಲ್ಪ ಜಾಸ್ತಿ ಆದಾಗ ಕಡಿಮೆ ಮಾಡ್ಕೊಳ್ಬಹುದು ಅಷ್ಟೇ ಬಿಟ್ರೆ ರೋಗವನ್ನ ಪೂರ್ಣ ಹೋಗಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಕೆಲವು ರೋಗಗಳಿದೆ ಮನುಷ್ಯರಿಗೆ. ಹಾಗಾದ್ರೆ ಇದೆಲ್ಲ ಅನುಭವಿಸಿಕೊಂಡೆ ನಾಶ ಪಡಿಸ್ಕೊಳ್ಬೇಕು ತಾನೆ, ಇದು ನಮ್ಗೆ ಲೋಕದಲ್ಲಿ ಅನುಭವಕ್ಕಿದೆ ತಾನೆ ಅಂದ್ಮೇಲೆ ಯಾವುದೇ ಕರ್ಮ ಎಲ್ಲಾ ಕರ್ಮನು ಅನುಭವಿಸ್ಕೊಂಡೆ ಅಂದ್ರೆ ಆ ಕರ್ಮದ ಫಲ ಸುಖನೋ ದುಃಖನೋ, ಒಟ್ಟು ಅದು ಎಷ್ಟ್ ಜನ್ಮದ ಸುಖನೋ ಎಷ್ಟ್ ಜನ್ಮದಲ್ಲಿ ದುಃಖ ಆಗ್ಬೇಕೋ ಎಲ್ಲವನ್ನ ಅನುಭವಿಸಿನೇ ಅವನು ನಾಶ ಪಡಿಸ್ಕೊಳ್ಬೇಕು. ಹೇಗೆ? ಸಂಪ್ರತಿಪನ್ನ ಕರ್ಮವತ್. ನಮ್ಮಿಬ್ರಿಗೂ ಗೊತ್ತಿದೆ. ಅಂದ್ರೆ ಇಬ್ರಿಗೂ ಅಂದ್ರೆ ಈ ಕಡೆ ವಾದ ಮಾಡೋರ್ಗೂ ಗೊತ್ತಿದೆ, ಆ ಕಡೆ ವಾದ ಮಾಡೋರ್ಗೂ ಗೊತ್ತಿದೆ. ಒಬ್ಬ ಕೆಟ್ಟ ಕೆಲ್ಸ ಮಾಡ್ದ, ಅದರ ಪಾಪದ ಫಲ ಅನುಭವಿಸಲೇಬೇಕು, ಕಳ್ಕೊಳ್ಬೇಕು. ಕಳ್ತನ ಮಾಡ್ದ, ಬಿಟ್ಬಿಡ್ತಾರ ಹಾಗೆ? ಕಳ್ತನ ಮಾಡಿದ್ದಕ್ಕೆ ಅವನು ಶಿಕ್ಷೆ ಅನುಭವಿಸಲೇಬೇಕು, ಒಂದಿಷ್ಟು ವರ್ಷ ಅನುಭವಿಸಿದ್ಮೇಲೆ ಅವನು ಹೋಗ್ತಾನೆ. ಆದ್ರೆ ಕೆಲಸರಿ ಕಳ್ತನ ಮಾಡಿದ್ರೆ ಸಿಗಾಕೊಡಲ್ಲ, ಅವನ್ ದುಃಖ ಅನುಭವಿಸಲ್ಲ, ಅವನ್ ಬಂದು ಇನ್ಯಾವನು ಅನುಭವಿಸ್ತಾನೆ. ಅದು ಕರ್ಮ, ಲೋಕದಲ್ಲಿ ವ್ಯತ್ಯಾಸ. ಯಾಕೆ? ಅವನಿಗೆ ರಾಜನ ಅನುಗ್ರಹ, ಅವ್ನಿಗೆ ಇನ್ಫ್ಲೂಯೆನ್ಸ್ ಇರುತ್ತೆ, ಹಾಗಾಗಿ ಅವ್ನು ತಪ್ಪಿಸ್ಕೊಂಡ್ಬಿಡ್ತಾನೆ. ಹಾಗಾದ್ರೆ ಅದು ಕಂಡಿದೆ ನಮ್ಗೆ. ಒಬ್ಬ ಕಳ್ತನ ಮಾಡಿದ್ರು ಅವನ ಮೇಲೆ ಖುಷಿಯಿಂದ ಏನ್ ಮಾಡ್ತಾನೆ, ನಿನ್ ಬೇಡ ಇನ್ನೊಬ್ಬನಿಗೆ ಹಾಕ್ತೀನಿ ಅಂತ ಇನ್ನೊಬ್ಬನಿಗೆ ಹಾಕ್ತಾನೆ. ಇವನ್ ದುಃಖ ಅನುಭವಿಸೋದೆಲ್ಲ ಕೊನೆಗೂ ಅವನ್ ಕರ್ಮ ಏನು ಹಾಗೆ ಉಳ್ಕೊಳತ್ತೆ, ಅದನ್ನ ಅನುಭವಿಸಲ್ಲ. ಆದ್ರೆ ಹಾಗಲ್ಲ, ಅವನಿಗೂ ಪೆಟ್ಟು ಬಿದ್ದೇ ಬೀಳುತ್ತೆ. ಒಂದು ಸಾಯ್ಬೇಕಾದ್ರೆ ಒದ್ದಾಡ್ತಾನೆ, ಇಲ್ಲ ಮುಂದಿನ ಜನ್ಮದಲ್ಲಿ ದುಃಖ ಪಡ್ತಾನೆ, ಏನೋ ಒಂದು ಇರುತ್ತೆ. ಆದ್ರೆ ಕರ್ಮವನ್ನು ಅನುಭವಿಸ್ಲೇಬೇಕು ಅಂತಿಲ್ಲ ವಸ್ತುತಃ. ಆದ್ರೆ ಲೋಕದಲ್ಲಿ ಅದರ ಅನುಭವ ಇದ್ದೇ ಇದೆ. ಯಾರೇ ಏನೇ ಕರ್ಮ ಮಾಡಿದ್ರು, ಒಬ್ಬ ಒಳ್ಳೆ ದಾನ ಮಾಡಿದ ಒಬ್ಬನಿಗೆ, ಇನ್ನೊಬ್ಬ ಏನೋ ಒಳ್ಳೆ ಕೆಲಸ ಮಾಡಿದ, ಅದರ ಫಲವನ್ನ ಅವನು ಖಂಡಿತ ಅನುಭವಿಸ್ತಾನೆ. ಇಷ್ಟೆಲ್ಲ ಇದ್ದಾಗ ನೀವ್ ಹೇಗೆ ಕರ್ಮಗಳ ಫಲ ಅನುಭವಿಸದೇ ಇದ್ರು ಆ ಕರ್ಮಗಳನ್ನ ನಾವು ದೇವರ ದರ್ಶನ ಮಾಡಿದ ಕೂಡಲೇ ಕಳ್ಕೊಳ್ತೀವಿ ಅಂತ ಹೇಗೆ ಹೇಳ್ತೀರಿ ಅಂತ ಈ ಅನುಮಾನ ಪ್ರಮಾಣವನ್ನ ಕೊಡ್ತಾರೆ. ವಿಮತಂ ಕರ್ಮ ಫಲ ಭೋಗ ವಿನಾಶ್ಯಂ.
ಕರ್ಮತ್ವಾತ್ ಸಂಪ್ರತಿಪನ್ನ ಕರ್ಮವತ್. ಸಂಪ್ರತಿಪನ್ನ ಕರ್ಮದಂತೆ ಅಂದ್ರೆ ಯಾವ ಕರ್ಮ ಇಬ್ಬರಿಗೂ ಸಮ್ಮತ ಆಗಿದೆಯೋ, ನಾನು ಆ ಕರ್ಮಕ್ಕೆ ಫಲಭೋಗ ವಿನಾಶತ್ವವನ್ನ ಒಪ್ಪಿದ್ದೀನಿ ಅಂತ ಹೇಳ್ಬೇಕು. ಅಂದ್ರೆ ಅರ್ಥ ಏನು, ಈ ಕರ್ಮ ಹೋಗೋದು ಹೇಗೆ ಅಂದ್ರೆ ಆ ಫಲ ಅನುಭವಿಸ್ದಾಗ್ಲೆ, ಈ ಕರ್ಮ ಹೇಗೆ ಹೋಗುತ್ತೆ ಅದರ ಫಲ ಅನುಭವಿಸ್ದಾಗ್ಲೆ. ಶ್ರಾದ್ದ ಕರ್ಮ ಮಾಡಿದ್ರು, ಶ್ರಾದ್ದ ಕರ್ಮ ಮಾಡಿದ್ ಏನಕ್ಕೆ? ಶ್ರಾದ್ದ ಕರ್ಮ ಮಾಡಿದ್ ಪಿತೃದೇವತೆಗಳ ಅನುಗ್ರಹ. ಪಿತೃದೇವತೆಗಳ ಅನುಗ್ರಹಕ್ಕೆ ಒಂದ್ಸರಿ ಶ್ರಾದ್ದ ಮಾಡಿದ್ರೆ ಸಾಕ? ಇಲ್ಲ, ಪದೇ ಪದೇ ಶ್ರಾದ್ದ ಕರ್ಮ ಮಾಡ್ಬೇಕು. ಯಾಕೆ ಮಾಡ್ಬೇಕು ಪದೇ ಪದೇ? ಒಮ್ಮೆ ತೃಪ್ತಿ ಆಯ್ತು ಅಂದ್ರೆ ಸಾಕಲ್ವಾ? ಎಷ್ಟ್ ಸರಿ ತೃಪ್ತಿ ಪಡಿಸೋದು? ಶ್ರಾದ್ದ ಕರ್ಮ ಮಾಡಿ ಮಾಡಿ ಪ್ರತಿ ವರ್ಷ ಶ್ರಾದ್ದ ಕರ್ಮವನ್ನು ಮಾಡ್ತಾರೆ. ಯಾಕೆ ಮಾಡ್ಬೇಕು? ಕರ್ಮದ ಫಲ ಏನು? ಪಿತೃದೇವತೆಗಳ ತೃಪ್ತಿ. ಆಯ್ತಲ್ಲ, ಪಿತೃದೇವತೆಗಳ ತೃಪ್ತಿ, ಫಲನೂ ಸಿಕ್ತಲ್ಲ. ಅದರಿಂದ ಫಲ ಸಿಕ್ಕದ ಮೇಲೆ ಆ ಕರ್ಮವನ್ನ ಮತ್ತೆ ಯಾಕೆ ಮಾಡ್ಬೇಕು? ಅದಕ್ಕೆ ಉತ್ತರ ಏನು ಅಂತಂದ್ರೆ, ನೋಡಿ, ನೀವು ವರ್ಷದಲ್ಲಿ ಒಮ್ಮೆ ದಿವಸ ಶ್ರಾದ್ದ ಏನ್ ಮಾಡಿದ್ರಿ, ಆ ಶ್ರಾದ್ದ ಮಾಡಿದಾಗ ಅವತ್ತಿನ ದಿವಸ ಪಿತೃಗಳಿಗೆ ತೃಪ್ತಿ ಆಯ್ತು, ನಿಮ್ಗೆ ಆ ಫಲ ಸಿಕ್ತು. ಫಲ ಸಿಕ್ಕದ ಕೂಡಲೇ ಆ ಕರ್ಮ ಹೊರಟೋಯ್ತು, ಅದು ನಾಶ ಆಗೋಯ್ತು, ಅದು ಉಳಿಯಲ್ಲ. ಅದನ್ನ ಮುಂದಿನ ಸರಿ ನೀವು ಮುಂದಿನ ವರ್ಷ ಸುಖವಾಗಿರ್ಬೇಕು ಅಂದ್ರೆ ಶ್ರಾದ್ದ ಮಾಡ್ಬೇಕು. ಮತ್ತೆ ಶ್ರಾದ್ದ ಮಾಡಿದ್ರೆ ಅವತ್ ತೃಪ್ತಿ ಆಗತ್ತೆ, ವರ್ಷವಿಡೀ ಸುಖವಾಗಿರುತ್ತೆ. ಮತ್ತ ಆ ಕರ್ಮ ಹೇಗೋಯ್ತು? ನೀವು ಸುಖ ಅನುಭವಿಸಿದ್ರಲ್ಲ, ಪಿತೃದೇವತೆಗಳಿಗೆ ತೃಪ್ತಿಯಾಗಿ ಮನೆಯಲ್ಲಿ ಸಂಭ್ರಮ, ಒಳ್ಳೇದಾಯ್ತಲ್ಲ, ಅದೆಲ್ಲ ಫಲ ಅನುಭವಿಸಿದಾಗ ಲೆಕ್ಕ. ಆ ಶ್ರಾದ್ದ ಕರ್ಮದ ಫಲ ಅನುಭವಿಸಿ ಆ ಶ್ರಾದ್ದ ಕರ್ಮವನ್ನ ನಾಶಪಡಿಸ್ಕೊಂಡು ಫಲ ಅನುಭವಿಸಿದಾಗ ಕರ್ಮ ಮುಗ್ದೋಯ್ತಷ್ಟೇ. ಫಲ ಕರ್ಮ ಮಾಡಿದ್ ಯಾಕೆ, ಅದ್ರ ಫಲ ಕೊಡ್ಲಿಕ್ಕೆ ಅದ್ ಮುಗ್ದೋಯ್ತು. ಇವತ್ತಿನ ದಿವ್ಸ ನಾವು ತಟ್ಟೆಯಲ್ಲಿ ಅನ್ನ ಹಾಕೊಡ್ಬೇಕು. ಈ ಏಕಾದಶಿ ಇವತ್ತಿರ್ಲಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಇವತ್ತು ಒಬ್ಬ ವ್ಯಕ್ತಿ ತಾನು ಪ್ರತಿದಿನ ತಟ್ಟೆಯಲ್ಲಿ ಅನ್ನ ಅಥವಾ ಬೇರೆ ಭೋಜನ ಪದಾರ್ಥ ಹಾಕೊಳ್ತಾನೆ. ಹಾಕೊಂಡ್ಮೇಲೆ ಅದನ್ನ ತಿಂತಾನೆ. ತಿಂದ ಮೇಲೆ ಅನುಭವಿಸ್ತ ಆ ಫಲವನ್ನ ಅನುಭವಿಸಿದ್ಮೇಲೆ ತೃಪ್ತಿ ಆಯ್ತು, ಇವತ್ತು ಮತ್ತೆ ಯಾಕೆ ಊಟ ಮಾಡ್ಬೇಕು ಅಂತ ಕೇಳ್ತಾನೆ? ಮಾಡಲ್ಲ. ಯಾಕೆ? ಪ್ರತಿ ದಿವಸ ತಾನು ಏನು ಆ ತಟ್ಟೆಯಲ್ಲಿ ಆ ಭೋಜನ ಪದಾರ್ಥ ಹಾಕೊಂಡು ತಿನ್ಬೇಕೋ, ತಿಂದದ್ದನ್ನ ಆ ಫಲ ಅನುಭವಿಸ್ತಾನೋ, ಆಮೇಲೆ ಅದಿರಲ್ಲ, ಉಳಿಯಲ್ಲ, ಅದು ಹೊರಟೋಗ್ಬಿಡುತ್ತೆ. ಪ್ರತಿನಿತ್ಯ ನಮ್ಗೇನ್ ಗೊತ್ತಿದೆ ಅಂದ್ರೆ, ಯಾರು ಯಾವ ಕೆಲಸವನ್ನ ಮಾಡ್ತಾರೆ, ಅದು ಹೋಮನೋ ಅಥವಾ ಮತ್ತೊಂದು ಶ್ರಾದ್ದನೋ ಇತ್ಯಾದಿಗಳು ಯಾವ್ದ್ಯಾವ್ದಿದೆ, ಎಲ್ಲವನ್ನ ಮಾಡಿದಾಗ ಆ ದಿವಸ ಆ ಫಲ ಅನುಭವಿಸ್ತಾರೆ, ಆ ಕರ್ಮ ಹೊರಟೋಗ್ಬಿಡುತ್ತೆ ಫಲ ಅನುಭವಿಸಿದ್ರೆ. ಇದ್ ಹೇಗಾಯ್ತು? ಸಂಧ್ಯಾ ವಂದನೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಸಂಧ್ಯಾ ವಂದನೆ ಅನ್ನೋ ಕರ್ಮ ಮಾಡಿದಾಗ ಅದರ ಫಲ ಅವತ್ತು ಖಾಲಿ ಆಗೋಯ್ತು, ಅನುಭವಿಸ್ಬಿಟ್ರು. ಅನುಭವಿಸಿದ್ರಿಂದ ಮಾರನೇ ದಿವಸಕ್ಕೆ ಇಲ್ಲ ಕರ್ಮ, ಆ ಕರ್ಮ ಹೊರಟೋಗ್ಬಿಟ್ಟಿದೆ, ಮತ್ತಿನ್ನೊಂದು ಕರ್ಮ ಮಾಡ್ಬೇಕು. ಹಾಗಾದ್ರೆ ಏನಾಯ್ತು? ಎಲ್ಲಾ ಕರ್ಮಗಳು ಫಲಭೋಗ ವಿನಾಶ. ಅದು ಪುಣ್ಯ ಕರ್ಮ ಆಗ್ಲಿ ಪಾಪ ಕರ್ಮ ಆಗ್ಲಿ, ಅಥವಾ ಪುಣ್ಯ ಪಾಪಗಳನ್ನ ತಂದು ಕೊಡುವಂತಹ ಕರ್ಮ ಆಗಲಿ, ಯಾವುದೇ ಎಲ್ಲ ಕರ್ಮಗಳು ನಾಶ ಆಗುತ್ತೆ ಯಾವಾಗ ತಮ್ಮ ಫಲವನ್ನ ಕೊಟ್ಟು ನಾಶ ಆಗ್ಬಿಡುತ್ತೆ. ಸಂಧ್ಯಾ ವಂದನೆ ಅನ್ನೋದು ಪುಣ್ಯ ಕರ್ಮ ಅಂತ ಅನ್ಸ್ಕೊಡುತ್ತೆ. ಯಾಕೆ? ಪುಣ್ಯವನ್ನ ಸಂಪಾದನೆ ಮಾಡೋ ಕರ್ಮ. ಪುಣ್ಯ ಅನ್ನೋದೊಂದು ಕರ್ಮ, ಯಾಕೆ? ಪುಣ್ಯದಿಂದ ಏನು ಸುಖ ಅನ್ನೋದು ಸಿಗತ್ತಲ್ಲ, ಅದೊಂದು ಕರ್ಮ. ಹೀಗೆ ಕರ್ಮ ಅಂತ ಯಾವ್ದನ್ನ ಕರಿಬೇಕು ಅನ್ನೋದ್ರಲ್ಲೂ ಒಂದು ಚರ್ಚೆ ಇದೆ, ಅದು ಬೇರೆನೆ ಚರ್ಚೆ, ಅದು ಬೇಡ ಈ ಸತ್ಯಕ್ಕೆ. ಅಂತೂ ಇಲ್ಲಿ ಒಂದು ಅನುಮಾನವನ್ನ ಪ್ರಮಾಣವಾಗಿ ಕೊಟ್ಟು ಪ್ರತಿಯೊಂದು ಕರ್ಮಗಳನ್ನು ಕೂಡ ನಾವು ನಾಶಪಡಿಸ್ಕೊಳ್ಬೇಕು ಅಂದ್ರೆ ಫಲ ಅನುಭವಿಸ್ಬೇಕು, ಅದರ ಸುಖನೋ ಅದರಿಂದ ಆಗುವ ದುಃಖವನ್ನು ಅನುಭವಿಸಿ ಕಂಡ್ಕೊಳ್ಬೇಕು. ಇಷ್ಟ ಅನುಮಾನ ಹೇಳಿದ್ರ, ಈ ಅನುಮಾನ ಹೇಳಿದ ಕೂಡಲೇ ಒಂದು ದೋಷ ಹೇಳ್ತಾರೆ. ಈ ಅನುಮಾನ ಸರಿ ಇಲ್ಲ ಅಂದ್ಬಿಡ್ತಾರೆ. ಯಾಕೆ ಸರಿ ಇಲ್ಲ ಅಂದ್ರೆ, ಈಗ ಒಬ್ಬ ವ್ಯಕ್ತಿ ತಪ್ಪು ಕೆಲಸ ಮಾಡ್ದ, ಬ್ರಹ್ಮ ಹತ್ಯೆ ಮಾಡ್ದ, ಅಥವಾ ಪರಸ್ತ್ರೀ ಸಂಪರ್ಕ ಮಾಡ್ಬಿಟ್ಟ, ಅಥವಾ ಇನ್ನೊಬ್ಬರ ದುಡ್ಡನ್ನ ಕದ್ದ, ಹೀಗೆ ಏನ್ ಮಾಡ್ಬ, ಅಥವಾ ಗೋ ಹತ್ಯೆ ಮಾಡಿದ. ಒಂದೊಂದೊಂದೊಂದು ಪಾತಕಗಳು ಸಿಕ್ಕಾಪಟ್ಟೆ ಇದೆ. ಮಹಾಪಾತಕ, ಉಪಪಾತಕ, ಅನುಪಾತಕ, ಸಂಕರೀಕರಣ ಅಂತೆಲ್ಲ ಧರ್ಮಶಾಸ್ತ್ರದಲ್ಲಿ ತುಂಬಾ ಬಿಡಿಸ್ತಾರೆ. ಮನುಸ್ಮೃತಿಯಲ್ಲೂ ತುಂಬಾ ವಿಶೇಷವಾಗಿ ಹೇಳಿದ್ದಾರೆ. ಇಂಥ ಪಾಪಕರ್ಮಗಳಲ್ಲೆಲ್ಲ ಮಾಡಿದಾಗ ಅಲ್ಲೊಂದು ಪರಿಹಾರನೂ ಹೇಳಿರ್ತಾರೆ, ಅಂದ್ರೆ ಪ್ರಾಯಶ್ಚಿತ್ತ ಹೇಳಿರ್ತಾರೆ. ನೋಡಿ, ಇಷ್ಟು ತಪ್ಪು ಮಾಡಿದಕ್ಕೆ ಒಂದು ಹೋಮ ಮಾಡಿಸಿದ್ರೆ ನೀನು ಆ ಕರ್ಮವನ್ನ ಕಳ್ಕೊಳ್ತೀಯಾ ಅಂತ ಹೇಳಿರ್ತಾರೆ. ಒಳ್ಳೆ ಉಪಾಯ ಸಿಗ್ತಲ್ಲ. ಈಗ ನೀವೇನಂದ್ರೆ ಇದುವರೆಗೆ ಅಂದ್ರೆ ಪೂರ್ವ ಪಕ್ಷಿಗಳಿಗೆ ನಮ್ಮ ಪ್ರಶ್ನೆ, ಯಾವ್ದು ಕರ್ಮನೋ ಎಲ್ಲಾ ಅನುಭವಿಸ್ಲೇಬೇಕು ಅದರ ಫಲವನ್ನ ಯಾರು ಹೇಳಿದ್ ನಿಮ್ಗೆ? ಅವನೇನೋ ತಪ್ಪು ಮಾಡ್ಬಿಟ್ಟ, ತಪ್ಪು ಮಾಡಿದ್ದಕ್ಕೆಲ್ಲ ಪವಮಾನ ಹೋಮ ಪ್ರಾಯಶ್ಚಿತ್ತವಾಗಿ. ಯಾಕೆ? ಶುದ್ಧಿಗೋಸ್ಕರ ಪವಮಾನ ಹೋಮ. ಆ ಪವಮಾನ ಹೋಮ ಮಾಡಿ ಆ ಮಂತ್ರಗಳಿಂದ ಪಾರಾಯಣ ಮಾಡಿದ್ರೇನೆ ಶುದ್ಧಿ. ಇನ್ನು ಹೋಮ ಇತ್ಯಾದಿ ಮಾಡಿ ಕಲಶದ ಅಭಿಷೇಕ ಆಯ್ತು,
ದೇಹಕ್ಕೆ ತಲೆ ಮೇಲೆ ಅಭಿಷೇಕತೆ ಬಿತ್ತು ಅಂತಂದ್ರೆ ಆಗ ಪೂರ್ಣ ಅವನ ದೇಹ ಶುದ್ಧ ಆಯ್ತು, ಅವನ ಪಾಪಗಳೆಲ್ಲ ಪರಿಹಾರ ಆಯ್ತು. ಯಾಕಂದ್ರೆ ವಾಯುದೇವರಿಗಿಂತ ಮತ್ತೊಬ್ರು ಯಾರು ಸಿಗ್ತಾರೆ ಶುದ್ಧಿ ಮಾಡ್ಲಿಕ್ಕೆ? ಸರಿ, ಹೋಮಾನ ಹೋಮ ಮಾಡಿದ ಕೂಡಲೇ ಅವನ ಕರ್ಮ ಮಾಡಿದ್ರಿಂದ ಅವನಿಗೆ ಶುದ್ಧಿ ಆಯ್ತು, ಪಾಪಗಳ ಪರಿಹಾರ ಆಯ್ತು. ಈಗ ನಮ್ಮ ಪ್ರಶ್ನೆ ಏನಂದ್ರೆ, ಕರ್ಮ ಮಾಡಿದ ಮೇಲೆ ಆ ಕರ್ಮದ ಫಲ ಅನುಭವಿಸಿದ್ನ ಇಲ್ವಾ ಅಂತ ಪ್ರಶ್ನೆ. ಯಾರು ಹೋಮಾನ ಹೋಮ ಮಾಡಿದವನು ಪ್ರಾಯಶ್ಚಿತ್ತ ಮಾಡ್ಕೊಂಡಲ್ಲ ಅವನು, ಇಲ್ಲ ಅವನು ಫಲ ಅನುಭವಿಸ್ಲಿಲ್ಲ ವಸ್ತುತ. ಯಾಕೆ? ಅವ್ನು ಪಾಪಕರ್ಮ ಮಾಡಿದ, ಅಯ್ಯೋ ತಪ್ಪು ಮಾಡ್ಬಿಟ್ಟೆ, ಇನ್ನು ಅದು ಏಟ್ ಕೊಡತ್ ನನಗೆ, ಅದ್ರ ಬದಲು ಅವ್ನು ಪ್ರಾಯಶ್ಚಿತ್ತ ಮಾಡ್ಕೊಂಬೋಣ, ತಪ್ಪಾಗೋಯ್ತು ಏನೋ ಆ ತಪ್ಪು ಮಾಡ್ಬಿಟ್ಟೆ, ಪ್ರಾಯಶ್ಚಿತ್ತ ಮಾಡ್ಕೋಣ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳಿದ ಪ್ರಾಯಶ್ಚಿತ್ತ ಕರ್ಮ ಮಾಡ್ಕೊಂಡ. ಮಾಡಿದ ಕೂಡಲೇ ಆ ಕರ್ಮದ ಫಲ ಅವನಿಗೆ ಸಿಗ್ಲಿಲ್ಲ, ಯಾಕಂದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಂಡಲ್ಲ, ಮಾಡ್ಕೊಂಡಿದ್ದಕ್ಕೆ ಅದು ಹೊರಟೋಯ್ತು. ಈಗ ತಪ್ಪು ಮಾಡಿದಾಗ ದೇವ್ರ ನಮಸ್ಕಾರ ಹಾಕ್ತೀವಿ, ನಮಸ್ಕಾರ ಹಾಕಿದ್ಮೇಲೆ ದೇವ್ರ ಅನುಗ್ರಹ ಮಾಡ್ತಾನೆ, ಇರ್ಲಪ್ಪ ಆಯ್ತು ನೀನ್ ಆ ದುಃಖವನ್ನು ಅನುಭವಿಸೋದ್ ಬೇಡ, ಇರ್ಲಿ ಈ ಸಲ ಬಚಾವ್ ಮಾಡ್ತೀನಿ ಅಂತ ವರ ಕೊಟ್ಟ, ಬಚಾವ್ ಮಾಡ್ದ. ಆ ಪಾಪಕರ್ಮದ ಫಲ ಅನುಭವಿಸ್ಲಿಲ್ಲ, ಆದ್ರೂ ಆ ಪಾಪಕರ್ಮ ಇರ್ಲಿಲ್ಲ ಅವನಿಗೆ. ಹಾಗಾದ್ರೆ ನಿಮ್ಮ ಪ್ರಕಾರ ಯಾವುದೇ ಕರ್ಮ ಆದ್ರೂ ಅದರ ಫಲವನ್ನ ಅನುಭವಿಸಿ ಅವ್ನು ನಾಶಪಡಿಸ್ಕೊಳ್ಬೇಕು, ಆದ್ರೆ ಹಾಗಿಲ್ಲ. ಪಾಪಕರ್ಮ ಮಾಡಿದ್ದು ಪ್ರಾಯಶ್ಚಿತ್ತ ಮಾಡ್ಕೊಂಡ ವ್ಯಕ್ತಿ ಆ ಪಾಪಕರ್ಮವನ್ನ ನಾಶಪಡಿಸ್ಕೊಳ್ತಾನೆ. ಹಾಗಾದ್ರೆ ಈ ಅನುಮಾನಕ್ಕೆ ವ್ಯಭಿಚಾರ ದೋಷ ಇದೆ ಅಂತ ಹೇಳ್ತಾರೆ. ವ್ಯಭಿಚಾರ ಅಂದ್ರೆ ಸಂಸ್ಕೃತದಲ್ಲಿ ಹಿಂದೆ ಅನೇಕ ಸರಿ ಬಂದಿದೆ. ವ್ಯಭಿಚಾರ ಅಂದ್ರೆ ಒಂದು ನಿಯಮ ಬಂದಾಗ ಅದರ ಅತಿಕ್ರಮಣ ಆಗ್ಬಿಡುತ್ತೆ. ಒಂದು ನಿಯಮ ಹೇಳುತ್ತೆ, ಯಾವಾಗಲೂ ಇಲ್ಲೇ ಕೂತ್ಕೊಳ್ಬೇಕು ಅಂತ. ವಿದ್ಯಾರ್ಥಿಗಳು ಬಂದವರೆಲ್ಲ ಅಧ್ಯಾಪಕರ ಟೇಬಲ್ ಮೇಲೆ ಕೂಡೋಗಿಲ್ಲ, ಚೇರ್ ಏನಾಕಿರ್ತಾರೆ ಅದ್ರ ಮೇಲೆ ಕೂತ್ಕೊಳ್ಳೋಂಗಿಲ್ಲ. ಆದ್ರೆ ಬಂದವರೊಬ್ಬ ಕೂತ್ಬಿಟ್ಟ, ಒಂದ್ಸಲ ವ್ಯಭಿಚಾರ ಆಗೋಯ್ತು, ತಪ್ಪಾಗೋಯ್ತು ಅಂತ ಅರ್ಥ, ಅತಿಕ್ರಮಣ ಆಗೋಯ್ತು. ನಿಯಮ ಅತಿಕ್ರಮಣ ಆಗಬಾರ್ದು. ಒಂದು ಅನುಮಾನ ಹೇಳ್ತೀವಿ ಅಂತ ಆದ್ರೆ ಅನುಮಾನದ ಅತಿಕ್ರಮಣ ಆಗ್ಬಾರ್ದು. ಯಾಕೆ? ನಿಯಮ ಹೇಳಿದ್ರು, ಯಾವುದು ಯಾವುದು ಕರ್ಮವೋ ಆಯಾ ಎಲ್ಲಾ ಕರ್ಮಗಳು ಫಲಭೋಗ ವಿನಾಶ್ಯವೇ ಆಗಿರುತ್ತೆ. ಎಲ್ಲೆಲ್ಲಿ ಧೂಮ ಇರುತ್ತೋ ಅಲ್ಲೆಲ್ಲ ವನ್ನಿ ಇದ್ದೇ ಇರುತ್ತೆ. ಹಾಗೆ ಯಾವುದು ಯಾವುದು ಕರ್ಮವೋ ಅಥವಾ ಎಲ್ಲೆಲ್ಲಿ ಕರ್ಮತ್ವ ಇದೆಯೋ ಅಲ್ಲೆಲ್ಲ ಫಲ ಭೋಗ ವಿನಾಶ್ಯತ್ವ ಇದೆ. ಅಂದ್ರೆ ಆಯಾಯ ಕರ್ಮಗಳನ್ನು ಅನುಭವಿಸಿಯೇ ನಾಶಪಡಿಸ್ಕೊಳ್ಬೇಕು ಅಂತ ಅರ್ಥ, ತಾತ್ಪರ್ಯ. ಹಾಗಾದೇನಾಯ್ತು, ಯತ್ರ ಯತ್ರ ಕರ್ಮತ್ವ ತತ್ರ ತತ್ರ ಫಲಭೋಗ ವಿನಾಶ್ಯತ್ವ, ಯತ್ರ ಯತ್ರ ಧೂಮ ತತ್ರ ತತ್ರ ಬನ್ನಿ. ಅದೇ ತರ ಸೇಮ್, ಅದೇ ಪ್ಯಾಟರ್ನ್, ಅದೇ ತರ ಶೈಲಿಲೇ ಇರುತ್ತೆ. ಹಾಗಾದೇನಾಯ್ತು, ಯಾವ್ದ್ಯಾವ್ದು ಕರ್ಮ ಆಗಿರುತ್ತೋ ಅದನ್ನೆಲ್ಲ ಅದರ ಫಲ ಅನುಭವಿಸಿಯೇ ನಾಶಪಡಿಸ್ಕೊಳ್ಬೇಕು ಅಂತಿದ್ರೆ ತಪ್ಪು. ಯಾಕಂದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಂಡಂತಹ ಕರ್ಮದಲ್ಲಿ ಫಲವನ್ನು ನಾವು ಅನುಭವಿಸ್ತಾ ಇದ್ರೂ ಅದು ನಾಶ ಆಗತ್ತೆ. ನಿಮ್ಮ ನಿಯಮ ಏನು? ಫಲ ಅನುಭವಿಸಿಯೇ ನಾಶ ಆಗ್ಬೇಕಾ ಕರ್ಮ? ಹಾಗಿಲ್ಲ, ಫಲ ಅನುಭವಿಸಿ ನಾಶ ಆಗಬೇಕು ಅಂತಿಲ್ಲ. ಫಲವನ್ನ ಅನುಭವಿಸದೇನೆ, ಫಲ ಅಂದ್ರೆ ಇಲ್ಲಿ ಸುಖ ದುಃಖ ಅಂತ ಅರ್ಥ. ಯಾವಾಗ್ಲೂ ಫಲ ಅನ್ನೋ ಶಬ್ದದಿಂದ ಸುಖ ಅಥವಾ ದುಃಖವನ್ನು ತಗೊಳ್ಬೇಕು. ಅದರಿಂದ ಸುಖ ಅಥವಾ ದುಃಖ ಎರಡನ್ನೂ ಅನುಭವಿಸ್ತೇನೆ. ನಮ್ಮ ಕರ್ಮಗಳನ್ನ ಪ್ರಾಯಶ್ಚಿತ್ತದಿಂದಲೋ ದೇವತಾ ನಮಸ್ಕಾರದಿಂದಲೋ ಯಾವುದೋ ಔಷಧಿಯನ್ನ ಕುಡಿಯೋದ್ರಿಂದಲೋ ಯಾವುದೋ ಒಂದು ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಬಹುದು. ಅಥವಾ ನವಗ್ರಹ ಧಾರಣೆ ಅಂದ್ರೆ ನವಗ್ರಹದ ಉಂಗುರ ಧರಿಸ್ತಾರೆ, ನವಗ್ರಹದ ಯಂತ್ರ ಧರಿಸ್ತಾರೆ, ನವಗ್ರಹ ಯಂತ್ರಕ್ಕೆ ಪೂಜೆ ಮಾಡ್ತಾರೆ, ಅನೇಕ ಪ್ರಕಾರ ಇದೆ. ಅಥವಾ ಲೇಖನ ಯಜ್ಞ, ನವಗ್ರಹಗಳ ಬಗ್ಗೆ ಬರೀತಾರೆ, ಎಷ್ಟೋ ಪರಿಹಾರಗಳಿದೆ. ಇಷ್ಟೆಲ್ಲ ಪರಿಹಾರ ಮಾಡಿದಾಗ ಆ ಪಾಪಗಳ ಬಾಧೆನೇ ಆಗಲ್ಲ. ಅಂದ್ರೆ ಆ ಪಾಪದ ಫಲವಾದ ದುಃಖ ನಮಗ್ ತಟ್ಟಲ್ಲ ಅಂತಂದ್ಮೇಲೆ ಹೇಗ್ ನಾಶ ಆಯ್ತು? ನಿಮ್ ಪ್ರಕಾರ ಅನುಭವಿಸಿ ನಾಶ ಆಗ್ಬೇಕಲ್ಲ, ಅದಾಗ್ಲಿಲ್ವಲ್ಲ. ಅದಕ್ಕೆ ಇಲ್ಲಿ ಜಯತೀರ್ಥರು ಹೇಳ್ತಾರೆ, ಇತಿ ಅನುಮಾನಂತೂ, ಈ ಅನುಮಾನ ಆದ್ರೂ ಸರಿ ಇಲ್ಲ. ಯಾಕೆ? ಕೃತ ಪ್ರಾಯಶ್ಚಿತ್ತ ಕರ್ಮಣಿ ಅನೈಕಾಂತಿಕಂ. ಯಾರು ಒಂದು ಕರ್ಮ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡ್ನೋ ಅಂತ ಪ್ರಾಯಶ್ಚಿತ್ತ ಕರ್ಮ ಹೊಂದಿರೋ ಕರ್ಮ ಇದೆಯಲ್ಲ ಅದರಲ್ಲಿ ದೋಷ ಬರುತ್ತೆ. ನಿಮ್ಮ ಅನುಮಾನಕ್ಕೆ ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಇದನ್ನ ಗಂಭೀರವಾಗಿ ಹೇಳ್ತಾರೆ. ಅನುಮಾನಂತೂ ಕೃತ ಪ್ರಾಯಶ್ಚಿತ್ತ ಕರ್ಮಣಿ ಅನೈಕಾಂತಿಕಂ. ಶಾಸ್ತ್ರದಲ್ಲಿ ಅನೈಕಾಂತಿಕ ಅಂದ್ರೂ ಒಂದೇ, ವ್ಯಭಿಚಾರ ಅಂದ್ರೂ ಒಂದೇ. ಅದಕ್ಕೆ ಇನ್ನೊಂದು ಶಬ್ದ ಬಿಡಿಸ್ತಾರೆ. ಅನೈಕಾಂತಿಕ ಅಂದ್ರೆ ಒಂದೇ ಕಡೆ ಇರಲ್ಲ, ಏಕಾಂತದಲ್ಲಿ ಇದ್ದಾರೆ ಅಂದ್ರೆ ಒಂದೇ ಕಡೆ ಇದ್ದಾರೆ ಅಂದ್ರೆ ಸರಿ. ಅನೈಕಾಂತಿಕ ಅಂದ್ರೆ ಒಂದ್ ಕಡೆ ಇರಲ್ಲ, ಮೀರ್ತಾ ಇರುತ್ತೆ, ಅತಿಕ್ರಮಣ. ಒಂದು ದಾರಿಲಿ ಇರ್ಬೇಕು, ಒಂದ್ ದಾರಿಲಿ ನಾವಿರಲ್ಲ, ಎಗರ್ಕೊಂಡು ಆಚೆ ಹೋಗ್ತಾ ಇರ್ತಾರೆ. ಕೆಲವ್ರು ಚಂಚಲ ಮನಸ್ಥಿತಿ ಇರುತ್ತಲ್ಲ, ಒಂದ್ಸಲಿ ಒಂದೇ ತರ ಇರ್ಬೇಕು, ಯಾವಾಗಲೂ ಒಂದೇ ತರ ಇರಲ್ಲ ಮನಸ್ಸು, ಆಚೆ ಈಚೆ ಹಾಗೆ ಹೀಗೆ ಮಾತಾಡ್ತಾ ಇರ್ತಾರೆ, ಚಂಚಲತೆ ಇರುತ್ತೆ ಜಾಸ್ತಿ. ಇದು ಅನೇಕಾಂತಿಕರು ಅಂತ ಅವ್ರನ್ನ ಕರೀತಾರೆ. ಒಂದೇ ಕಡೆ ಮನಸ್ಸು ಇಲ್ಲದೆ ಇರೋರು. ಒಂದೇ ಕಡೆ ಮನಸ್ಸಲ್ಲಿ ಇರೋರು ಅಂತಾರೆ ಏಕಾಂತ ಭಕ್ತರು ಅಂತ ಕರಿತಾ ಇರ್ತೀವಿ. ಯಾವಾಗಲೂ ಒಂದೇ ಕಡೆ ಮನಸ್ಸು, ಆಚೆ ಈಚೆ ಎಲ್ಲೆಲ್ಲೋ ಹೋಗಲ್ಲ. ಹೀಗೆ ಈ ಅನುಮಾನದಲ್ಲಿ ಬಂದಾಗ ಈ ಅನುಮಾನ ಅನೇಕಾಂತಿಕ ಅಂದ್ರೆ ಈ ಅನುಮಾನದ ನಿಯಮ ದೂರ ಹೊರಟೋಯ್ತು, ಸರಿ ಹೋಗಿಲ್ಲ. ಒಂದೇ
ವಿಷಯದಲ್ಲಿರ್ಬೇಕಾಗಿತ್ತು, ಆದ್ರೆ ಒಂದೇ ವಿಷಯಕ್ಕೆ ಬರ್ಲಿಲ್ಲ, ಬೇರೆ ಬೇರೆ ಆಯ್ತು. ಅಂದ್ರೆ ಯಾವ್ದು ಕರ್ಮನೋ ಅದೆಲ್ಲ ಫಲಭೋಗ ವಿನಾಶ ಆಗ್ಲಿಲ್ಲ ಅಂತ ಹೀಗೆ ಶಬ್ದಗಳನ್ನ ಬಳಸ್ಬೇಕು. ನಾವು ಬಿಡಿಸಿ ಹೇಳಿದಾಗ ಅದ ವಿವರಣೆ ನಮಗ್ ಗೊತ್ತಾಗಬಹುದು. ಆದ್ರೆ ಸಂಸ್ಕೃತ ಶಬ್ದ ಅಭ್ಯಾಸಕ್ಕೋಸ್ಕರ ನಾವು ಮತ್ತ ಶಬ್ದಗಳನ್ನೇ ಇಲ್ಲಿರೋದನ್ನೇ ಬಳಸ್ಬೇಕು. ವಿಮತ ಕರ್ಮ, ಫಲಭೋಗ ವಿನಾಶ್ಯ, ಕರ್ಮತ್ವ, ಸಂಪ್ರತಿಪನ್ನ ಕರ್ಮ. ಇದನ್ನ ಗುರುಕುಲದಲ್ಲೆಲ್ಲ ಪಾಠ ಹೇಳಿದ್ರೆ ಹೇಗೆ ಹೇಳ್ತಾರೆ, ವಿವರಿಸ್ಬೇಕು ಹೀಗೆ. ವಸ್ತುತಃ ಈ ತರ ವಿವರಿಸದೇ ಇದ್ರೆ ಅರ್ಥ ಆಗಲ್ಲ, ಅದು ಖಂಡಿತ. ಆದ್ರೂ ಸಂಪ್ರತಿಪನ್ನ ಕರ್ಮದಲ್ಲಿ ಕರ್ಮತ್ವ ಇದೆ, ಹಾಗಾಗಿ ಫಲಭೋಗ ವಿನಾಶ್ಯತ್ವ ಇದೆ, ಅದು ಸಿದ್ಧ. ಅದೇ ರೀತಿ ವಿಮತ ಕರ್ಮದಲ್ಲಿ ಕರ್ಮತ್ವ ಇರೋದ್ರಿಂದ ಫಲಭೋಗ ವಿನಾಶ್ಯತ್ವವನ್ನ ಸಾಧನೆ ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ. ಇಷ್ಟು ಹೇಳಿದ್ರೆ ಬರೀ ಶಬ್ದ ಆಡಂಬರ ಆಯ್ತು, ಶಬ್ದಕ್ಕೆ ಅರ್ಥನೇ ಗೊತ್ತಾಗ್ತಾ ಇಲ್ಲ, ಆ ತರ ಆಗುತ್ತೆ. ಅಂದ್ರೆ ಇದನ್ನ ಬಿಡಿಸ್ಕೊಂಡಾಗ ಹೀಗೆ ಈ ಅನುಮಾನಕ್ಕೆ ಅರ್ಥ ಇದೆ. ಇದಕ್ಕೇನ್ ಮಾಡ್ತಾರೆ, ಅನುಮಾನಕ್ಕೆ ಏನ್ ದೋಷ, ಕೃತಪ್ರಾಯಶ್ಚಿತ್ತ ಕರ್ಮದಲ್ಲಿ ವ್ಯಭಿಚಾರ ಹೇಗಿದೆ, ಹೇತು ಇದೆ, ಸಾಧ್ಯ ಇಲ್ಲ, ವ್ಯಭಿಚಾರ. ಪರಿಹಾರ ಹೇಗೆ, ಪರಿಹಾರ ಇಲ್ಲ, ಅಲ್ಲ ಅದಕ್ಕೇನೊಂದು ಅಂತ ಹೀಗೆ ಅನುವಾದ ಮಾಡ್ಕೊಂಡು ಹೋಗ್ತಾರೆ. ಶಾಸ್ತ್ರ ಅನುವಾದ ಮಾಡ್ಬೇಕಾದ್ರೆ ಅದ್ರ ಕ್ರಮನೇ ಬೇರೆ ಇರುತ್ತೆ. ಇದೇನ್ ಕ್ರಮ ಬೇರೆ ಅಂದ್ರೆ ಆ ಶಬ್ದಗಳನ್ನ ಹಾಗಾಗೆ ಬಳಸ್ತಾರೆ, ವಿವರಣೆ ಹೆಚ್ಚು ಕೊಡೋದಿಲ್ಲ. ಯಾಕಂದ್ರೆ ಆ ಶಬ್ದಗಳಿಗೆ ಅರ್ಥ ನಮಗೆ ಆಗಿರ್ಬೇಕು ಅಂತ. ಸಂಪ್ರತಿಪನ್ನ, ವಿಮತ, ಹೇತು, ಸಾಧ್ಯ, ನಿಯಮ, ವ್ಯಭಿಚಾರ ಈ ತರ ಶಬ್ದನ ಅನೇಕ ಬಾರಿ ಕೇಳ್ಬಿಟ್ಟಿರ್ತಾರೆ. ಕೇಳಿ ಆ ಸಂಸ್ಕಾರದಿಂದ ಆ ಶಬ್ದ ಬಂದ್ರೆ ಸಾಕು, ಮತ್ತದ್ರ ವಿವರಣೆಯ ಅಗತ್ಯನೇ ಇರಲ್ಲ. ಆದ್ರಿಂದ ಅದು ಸುಲಭ ಆಗುತ್ತೆ. ಪ್ರಾಯಶ್ಚಿತ್ತಂ ನ ಕರ್ಮಕ್ಷಯ ಹೇತು ಇತ್ಯೇತದ್ ಉತ್ತರತ್ರ ನಿರಾಕರಿಷ್ಯಾಮ. ಇದಾದ್ಮೇಲೆ ಒಂದು ಆಕ್ಷೇಪ ಮಾಡ್ಕೊಂಡ್ರು. ಹೌದು, ನೀವ್ ಏನ್ ಹೇಳಿದ್ರಿ, ಪ್ರಾಯಶ್ಚಿತ್ತ ಮಾಡ್ಕೊಂಡ ಒಬ್ಬ, ಆದ್ರಿಂದ ಕರ್ಮ ಹೋಯ್ತು ಅಂತ, ತಪ್ಪಿದು ಅಂತ ನಾವ್ ಒಪ್ಪಲ್ಲ ಅಂತಾರ. ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಕರ್ಮ ಹೋಗುತ್ತೆ ಅಂತ ಯಾರು ಹೇಳಿದ್ ನಿಮ್ಗೆ? ಕರ್ಮ ಹಾಗೆ ಉಳಿಯತ್ತೆ. ಕರ್ಮ ಹಾಗೆ ಉಳಿಯೋದಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೊಂಡದಕ್ಕೆ ಏನರ್ಥ? ಈಗ ಹೋಮಾನು ಹೋಮ ಮಾಡಿದ್ದೆ ನಮ್ಮ ಪಾಪ ಕರ್ಮಗಳ ಪರಿಹಾರ ಆಗ್ತವೆ. ಪಾಪ ಕರ್ಮ ಪರಿಹಾರ ಆಗ್ಲಿಲ್ಲ, ನಮಗೆ ಪಾವಿತ್ರ್ಯ ಸಿಗ್ಲಿಲ್ಲ, ಪವಿತ್ರರಾಗ್ಲಿಲ್ಲ ನಾವು ಅಂದ್ರೆ ಅದು ಹೋಮ ಮಾಡಿ ಏನು ಉಪಯೋಗ? ಈ ತರ ಪೂರ್ವ ಪಕ್ಷಿಗಳು ಹೇಳ್ತಾರೆ, ಪ್ರಾಯಶ್ಚಿತ್ತ ಮಾಡಿಕೊಂಡ್ರು ಪ್ರಾಯಶ್ಚಿತ್ತದಿಂದ ಕರ್ಮ ನಾಶ ಆಗಲ್ಲ. ಯಾಕೆ? ಅವ್ರ ಮತ ಏನು, ಯಾವುದೇ ಕರ್ಮ ಆದ್ರೂ ಅನುಭವಿಸಿ ಹೋಗ್ಬೇಕಲ್ಲ. ಅದಕ್ಕೆ ಅವರು ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದು ಕರ್ಮ ನಾಶಕ್ಕೆ ಕಾರಣ ಅಲ್ಲ. ಮತ್ ಪ್ರಾಯಶ್ಚಿತ್ತ ವಿಧಿ ವೈಯರ್ಥ್ಯ ಅಂತ ದೋಷ ಬರುತ್ತೆ ಅವ್ರಿಗೆ. ಮತ್ ಪ್ರಾಯಶ್ಚಿತ್ತವನ್ನ ಯಾಕೆ ಧರ್ಮಶಾಸ್ತ್ರ ಅಷ್ಟೊಂದು ಹೇಳಿದೆ? ಎಲ್ಲ ವ್ಯರ್ಥ ಆಯ್ತು ನಿಮ್ ಪ್ರಕಾರ. ಹೇಳಿದ್ದೆ ಪ್ರಾಯಶ್ಚಿತ್ತ ಕರ್ಮ ಪರಿಹಾರಕ್ಕೋಸ್ಕರ, ನೀವು ಅದರಿಂದಲೂ ಪ್ರಾಯಶ್ಚಿತ್ತ ಮಾಡ್ಕೊಂಡ್ರು ಕರ್ಮ ಪರಿಹಾರ ಆಗ್ಲಿಲ್ಲ ಅಂತಾದ್ರೆ ಪ್ರಾಯಶ್ಚಿತ್ತ ವಿಧಿನ ಯಾಕೆ ಮಾಡ್ಬೇಕು ಧರ್ಮಶಾಸ್ತ್ರ? ಅದರಿಂದ ಅದೆಲ್ಲ ವ್ಯರ್ಥ ಆಗ್ಬೇಕಾಗಿ ಬರುತ್ತೆ. ಅಂದ್ರೆ ನೀವು ಹೇಳಿದ ಈ ವಿಷಯವನ್ನು ಮುಂದಕ್ಕೆ ಇನ್ನೊಂದ್ಸರಿ ತಗೊಳ್ತೀವಿ ಚರ್ಚೆಗೆ, ಅದನ್ನ ಖಂಡನೆ ಮಾಡ್ತೀವಿ ಅಂತ ಜಯತೀರ್ಥರು ಮುಂದೆ ಬರೀತಾರೆ. ಪ್ರಾಯಶ್ಚಿತ್ತಂ ನ ಕರ್ಮಕ್ಷಯ ಹೇತು ಅಂತ ನಿಮ್ಮ ಸಿದ್ಧಾಂತ ಏನಾರಿದ್ರೆ ಅದನ್ನ ಉತ್ತರತ್ರ ನಿರಾಕರಿಷ್ಯಾಮ. ಮುಂದೆ ಒಂದ್ ಸಂದರ್ಭ ಬರುತ್ತೆ, ಅದನ್ನ ಮತ್ತೆ ಇದರ ಬಗ್ಗೆ ವಿಚಾರಕ್ಕೆ ತಗೊಳ್ತೀವಿ. ಸದ್ಯಕ್ಕೆ ವಿಚಾರಕ್ಕೆ ಬನ್ನಿ. ಇಲ್ಲಿ ಆಮೇಲೆ ಇನ್ನೂ ಮುಂದಕ್ಕೆ ಎಲ್ಲಿ ಹೋಗ್ತಾರೆ ಅಂದ್ರೆ ಪ್ರಾಯಶ್ಚಿತ್ತ ಅಂದ್ರೆ ಏನು ಅಂತ ಶಬ್ದದ ಅರ್ಥಕ್ಕೆ ಹೋಗ್ತಾರೆ ಮುಂದೆ ಜಯತೀರ್ಥರು. ಹೇಗೆ ಅಂದ್ರೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಬರ್ಬಾರ್ದು, ಕೊನೆಗೆ ಅವ್ರು ಸಿಗಾಕೊಳ್ತಾರೆ. ಪ್ರಾಯಶ್ಚಿತ್ತ ಅಂದ್ರೆ ಏನು, ಅದಕ್ಕೊಂದು ಅರ್ಥ ಹೇಳ್ಬೇಕು. ಪ್ರಾಯಶ್ಚಿತ್ತ ಕರ್ಮ ಅಂದ್ರೆ ಇಂತಿಂತ ಕರ್ಮಗಳಿಗೆ ಪ್ರಾಯಶ್ಚಿತ್ತ ಅಂತ ಕರೀತಾರೆ. ಈ ಸಂಧ್ಯಾ ವಂದನೆಗೆ ಯಾರಾದ್ರು ಪ್ರಾಯಶ್ಚಿತ್ತ ಅಂತ ಕರೀತಾರ? ಇಲ್ಲ. ಯಾವ್ದಕ್ಕೆ? ಕಾಲಾತೀತತಾ ದೋಷ ಪ್ರಾಯಶ್ಚಿತ್ತಾರ್ಥಂ ಚತುರ್ಥಂ ಅರ್ಘ್ಯ ಪ್ರದಾನ ಮಹಂಕರಿಷ್ಯೆ. 4ನೇ ಅರ್ಘ್ಯ ಕೊಡ್ತಾರೆ. ಸಂಧ್ಯಾ ಕಾಲ ಮೀರು ಹೋಯ್ತು, ಕಾಲಾತೀತತಾ ದೋಷ ಪ್ರಾಯಶ್ಚಿತ್ತಾರ್ಥಂ, ಕಾಲ ಮೀರು ಹೋಗ್ಬಿಟ್ಟಿದೆ, ಮೀರು ಹೋಗಿದ್ದಕ್ಕೆ ಸಂಧ್ಯಾ ವಂದನೆಯ ಅರ್ಘ್ಯ ಕೊಟ್ರೆ ಫಲ ಸಿಗಲ್ಲ ನಮ್ಗೆ ಕರ್ಮ ಮಾಡಿದ್ದಕ್ಕೆ. ಅದಕ್ಕೆ 4ನೇ ಅರ್ಘ್ಯ ಪ್ರಾಯಶ್ಚಿತ್ತ ರೂಪದಲ್ಲಿ ಕೊಡ್ತೀವಿ ಅಂತ ಅರ್ಘ್ಯ ಪ್ರದಾನ ಮಾಡ್ತಾರೆ. ಈ ಅರ್ಘ್ಯ ಪ್ರದಾನ ಅನ್ನೋದು ಒಂದು ಕರ್ಮ, ನೀರನ್ನು ಬಿಡೋದು ಒಂದು ಕರ್ಮ. ಆ ಕರ್ಮ ಮಾಡಿದ್ದಕ್ಕೆ ಏನ್ ಫಲ? 4ನೇ ಅರ್ಘ್ಯ ಕೊಟ್ಟಿದ್ದಕ್ಕೆ ಹಿಂದೆ ಮಾಡಿದ 3 ಅರ್ಘ್ಯಗಳಿಂದ ಫಲ ಸಿಗ್ತಾ ಇರ್ಲಿಲ್ಲ. ಯಾಕೆ? ಕಾಲಾತೀತ ಆಗ್ಬಿಟ್ಟಿದೆ, ಕಾಲ ಮೀರು ಹೋಗ್ಬಿಟ್ಟಿದೆ. ಅದಕ್ಕೆ ಏನ್ ಮಾಡಿದ್ವಿ, ಹಿಂದೆ ಮಾಡಿದ 3 ಅರ್ಘ್ಯ ಪ್ರದಾನ ಕರ್ಮ ಸರಿಯಾಗಿ ನಮಗೆ ಫಲ ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ 4ನೇ ಅದನ್ನ ಮಾಡ್ಕೊಂಡು ಅರ್ಘ್ಯ ಕೊಟ್ಟು ಏನ್ ಮಾಡ್ಕೊಂಡ್ವಿ ಅಂದ್ರೆ ಹಿಂದಿನ ಕರ್ಮಗಳು ಒಂದು ಶಕ್ತಿಯನ್ನು ತುಂಬಿಸ್ಕೊಂಡ್ವಿ. ಅಂದ್ರೆ 3 ಅರ್ಘ್ಯ ಕೊಡೋದ್ರಿಂದ ಫಲ ತಪ್ಪ ಹೋಗೋದನ್ನ ವಾಪಸ್ ಪಡ್ಕೊಂಡ್ವಿ ಅಷ್ಟೇ. ಹಾಗಾದ್ರೆ ಹಿಂದಿನ ನಿಮ್ಮ ಪ್ರಕಾರ ಏನಾಯ್ತು, ಪ್ರಾಯಶ್ಚಿತ್ತ ಕರ್ಮ ಮಾಡಿದ್ಕೊಳ್ಳೆ ಹಿಂದಿನ ಕರ್ಮ ಹೋಗೋದು ಅಂತ ಆದ್ರೆ 4ನೇ ಅರ್ಘ್ಯ ಪ್ರದಾನ ಮಾಡಿದಾಗ 3 ಅರ್ಘ್ಯ ಪ್ರದಾನ ಮಾಡಿದ್ ವೇಸ್ಟ್ ಆಗುತ್ತೆ, ವ್ಯರ್ಥ ಆಗುತ್ತೆ, ಅದ್ ಕರ್ಮ ನಾಶ ಆಗೋಯ್ತಲ್ಲ ಅಂತ. ವಸ್ತುತಃ ಆ ಸಂದರ್ಭಕ್ಕೆ ಇದು ತುಂಬಾ ವ್ಯತ್ಯಾಸ ಇದೆ. ಅಂದ್ರೆ ಈ ತರ ಈ ಕರ್ಮ ಸಿದ್ಧಾಂತದ ಬಗ್ಗೆನೆ ವಿಶೇಷ ಚರ್ಚೆಗಳನ್ನ ಇನ್ನೂ ಮಾಡ್ತಾ ಹೋಗ್ತಾರೆ. ಇದು ಬಹಳಷ್ಟು ವಿಷಯ ಇದೆ, ಅದೇನು ಅನ್ನೋದನ್ನ ಮತ್ತೆ ಮುಂದಿನ ಪಾಠದಲ್ಲಿ, ನಾಳೆ ಇರೋದಿಲ್ಲ ಯಥಾವತ್ತಾಗಿ, ನಾಡಿದ್ದು ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ
ಭಾರತೀಯ ರಮಣ ಮುಖ್ಯ ಪ್ರಾಣಾಧಾರ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣೆ. ಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ.